ಪ್ರಜೆಗಳೆಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಕುಣಿಯುತ್ತಿದ್ದಾರೆ. ಯಾಕೆಂದ್ರೆ ನೀವು ನಿಜವಾಗಿರಬಹುದು ರಾಮ, ಸೂರ್ಯವಂಶದ ಈ ಸಿಂಹಾಸನ ಎನ್ನುವುದು ನೀರು ಏರುವುದಕ್ಕೆ ಸಿದ್ಧವಾಗಿ ನಿಂತಿದೆ. ತಡ ಮಾಡಬೇಡ. ಬ್ರಾಹ್ಮಣೋತ್ತಮರು ಮುನಿಗಳೋತ್ತಮರೆಲ್ಲರೂ ಕೂಡ ಅಕ್ಷತೆ ಕಾಲದಿಂದ ತಲೆ ಮೇಲೆ ಹೆಕ್ಕಿ ಶುಭವನ್ನು ಹಾರೈಸುತ್ತಾ ಇದ್ದಾರೆ. ಈ ಸೂರ್ಯವಂಶದ ಸಿಂಹಾಸನ ಏರುವುದರ ಮುಖೇನ ಅಯೋಧ್ಯೆ ಪುರಜನರೆಲ್ಲರನ್ನ ಮಕ್ಕಳಂತೆ ಪಾಲಿಸಿ ಬಾಳಿಸಿ ನೂರ್ಕಾಲ ಬಾಳುತ್ತದೆ ರಾಮ, ನೂರ್ಕಾಲ ಬಾಳು. ಅಷ್ಟು ಆಶೀರ್ವದಿಸಬೇಕು ಅಂತ ಪ್ರಾರ್ಥನೆ. ಅಮ್ಮ ತಾಯಿ ಕೌಸಲ್ಯ ಮಾತೆ, ಈ ಪ್ರಪಂಚದ ಬೆಳಕನ್ನು ಮೊತ್ತ ಮೊದಲಾಗಿ ಕಾಣಿಸಿಕೊಟ್ಟವಳು ನೀನಿದ್ದಿ. ಎದ್ದು ನಿಲ್ಲಲು ಶಕ್ತಿ ಇಲ್ಲದೆ ಗೊತ್ತು ಇಲ್ಲದೆ ತೆವಳುತ್ತಿರುವಂತಹ ನನ್ನನ್ನು ಕೈ ಹಿಡಿದೆತ್ತಿ ನಡೆಯ ಕಲಿಸಿದವಳು ನೀನು, ನುಡಿಯ ಕಲಿಸಿದವಳು ನೀನು. ಇದೋ ರಾಮ ಅಭಿವಂದಿಸ್ತಾ ಇದ್ದೇನೆ, ಆಶೀರ್ವದಿಸಬೇಕಮ್ಮ. ಗುರುದೇವ, ಹಿರಿಯರಾದಂತಹ ನೀವು, ಹಿರಿಯರಾದಂತಹ ನನಗೆ ಈ ಧರೆಯನ್ನು ಹೊರುವಂತಹ ಪಾಲಿಸುವಂತಹ ಶಕ್ತಿ ಸಾಮರ್ಥ್ಯ ಒದಗಿ ಬರಲಿ ಎನ್ನುವ ಹಾಗೆ ಆಶೀರ್ವದಿಸಬೇಕು ಅಂತ ಶ್ರೀರಾಮ. ಸೂರ್ಯವಂಶದ ಕುಲದೇವತೆ ಸ್ವಾಮಿ ಶ್ರೀರಂಗನಾಥ ತಲಾಂತರದಿಂದ ನಮ್ಮ ಮನಂತರದ ಮಾನ ಮುಕ್ಕಾಗದ ರೀತಿಯಲ್ಲಿ ಅನುಗ್ರಹಿಸಿದವ ನೀನು. ಇದೋ ರಾಮ ವಂದಿಸ್ತಾ ಇದ್ದೇನೆ, ಅನುಗ್ರಹಿಸು. ಅಮಾತ್ಯ ಶ್ರೇಷ್ಠ ಸುಮಂತ್ರ, ಈ ನಾಡಿನ ಒಳ ಹೊರಗನ್ನು ಚೆನ್ನಾಗಿ ತಿಳಿದವ ನೀನು. ಈ ನಾಡಿನ ಶ್ರೇಯೋಭಿವೃದ್ಧಿಗಾಗಿ ಅಹರ್ನಿಶಿ ದುಡಿಯುತ್ತಾ ಇದ್ದವ ನೀನು. ಇದೋ ರಾಮ ವಂದಿಸ್ತಾ ಇದ್ದೇನೆ ಅಂತಾನೆ ಆಶೀರ್ವದಿಸಬೇಕು ಅಂತ ಪ್ರಾರ್ಥನೆ. ಅಮ್ಮ ಸುಮಿತ್ರಾದೇವಿ ಅಯೋಧ್ಯೆ ಅರಸನ ಹೃದಯದ ರಾಣಿಯಾಗಿ ನಮ್ಮೆಲ್ಲರನ್ನು ಪ್ರೀತಿಯಿಂದ ಸಾಕಿ ಸಲಹಿದವಳು ನೀನಿದ್ದೀರಿ. ರಾಮ ವಂದಿಸ್ತಾ ಇದ್ದಾನೆ. ಲಕ್ಷ್ಮಣನ ಕಾಣುತ್ತ ತಂದೆ ದಶರಥರಾಯಗೆ ಇಂತೆಂದ